ಹೂತು ಬಿದ್ದಿರುವಂತಹ ಡೋಣಿಯಲ್ಲಿ ನದಿಯನ್ನು ದಾಟುವುದು ಒಂದೇ, ಮೋಸ, ವಂಚನೆ, ನಂಬಿಕೆ ಮತ್ತು ದ್ರೋಹವನ್ನು ಮಾಡುವಂತಹ ಸಮಯ ಸಾಧಕರ ಸ್ನೇಹವನ್ನು ಮಾಡುವುದು ಕೂಡ ಒಂದೇ. ನೆನಪಿರಲಿ, ನೊಂದಿರುವಂತಹ ಹೆಣ್ಣಿನ ಕಣ್ಣೀರಿನ ಶಾಪ ಎನ್ನುವುದು ಒಂದಲ್ಲ ಒಂದು ದಿನ ನಿನ್ನನ್ನು, ನಿನ್ನ ಇಡೀ ವಂಶವನ್ನೇ ಸರ್ವನಾಶ ಮಾಡುತ್ತದೆ. ಈ ನಿನ್ನ ಕೆಟ್ಟ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ಮುಗಿದು ಹೋಗುತ್ತದೆ. ಕಾಯುವಂತಹ ತಾಳ್ಮೆ ನಿನ್ನಲ್ಲಿರಲಿ. ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ. ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋಗು ಸಾಕು. ಆಗ ನೀನು ಅಂದುಕೊಂಡಿದ್ದೆಲ್ಲವೂ ಕೂಡ ಬಂದೇ ಬರುತ್ತದೆ. ಸಮಯ ಕಳೆದಂತೆ ಎಲ್ಲರ ಮುಖವಾಡ ಬಯಲಾಗುತ್ತದೆ. ಆದರೆ ಜೀವನದಲ್ಲಿ ತಾಳ್ಮೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ನಿನ್ನ ತಾಳ್ಮೆಯೇ ನಿನ್ನ ಶಕ್ತಿ. ಇದನ್ನು ಎಂದಿಗೂ ಕೂಡ ಮರೆಯಬೇಡ. ನನ್ನಲ್ಲಿ ಸದಾ ನಂಬಿಕೆಯನ್ನು ಇಡು. ನಾನು ನಿನ್ನನ್ನು ಖಂಡಿತವಾಗಿಯೂ ಕೂಡ ತೊಂದರೆ ಅಥವಾ ಸಮಸ್ಯೆಗಳು ಬಂದಾಗ ಅದರಿಂದ ನಿನ್ನನ್ನು ರಕ್ಷಣೆಯನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಮರೆಯುವುದಿಲ್ಲ. ಸಮಯ ಬಂದಾಗ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ. ಆದರೆ ಆ ಉತ್ತರ ಸಿಗುವವರೆಗೂ ತಾಳ್ಮೆ ಎನ್ನುವುದು ನಮ್ಮಲ್ಲಿರಬೇಕು. ತುಂಬ ಯೋಚನೆಯನ್ನು ಮಾಡುವುದಕ್ಕೆ ಜೀವನದಲ್ಲಿ ಹೋಗಬಾರದು. ನಮ್ಮ ಈ ಜೀವನದ ಬಗ್ಗೆ ಯೋಚನೆಯನ್ನು ಮಾಡಿಯೇ ಆ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನ ಈ ಭೂಮಿಗೆ ತಂದಿರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆದುಕೊಂಡು ಆದರೂ ಕೂಡ ಹೋಗು. ಅದು ಸಾಧ್ಯವಾಗದೇ ಇದ್ದರೆ ಉರುಳಿಕೊಂಡಾದರೂ ಕೂಡ ಹೋಗು. ಆದರೆ ಕದಲದೆ ಒಂದೇ ಕಡೆ ಬಿದ್ದಿರುವುದಕ್ಕೆ ಹೋಗಲೇಬೇಡ. ನಿನ್ನ ಕಷ್ಟಗಳಲ್ಲಿ ಯಾರು ನಿನ್ನ ಕೈ ಬಿಟ್ಟು ಹೋಗಿದ್ದಾರೆಯೋ ಅವರೇ ನಿನ್ನ ಶತ್ರುಗಳು. ಅದೇ ಕಷ್ಟದಲ್ಲಿ ಯಾರು ನಿನ್ನನ್ನು ಕೈ ಹಿಡಿದಿದ್ದಾರೆಯೋ ಅವರೇ ನಿನ್ನ ಮಿತ್ರರು. ಮಿತ್ರರ ಜೊತೆಯಲ್ಲಿ ಜೀವನವನ್ನು ಮಾಡಿ ಶತ್ರುಗಳ ಬಳಿಯಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಅಸಾಧ್ಯ. ನೀವು ನಾಳೆ ಎಲ್ಲಿ ಇರುತ್ತೀರಿಯೋ ಅದು ನಿಮಗೆ ತಿಳಿಯುವುದಿಲ್ಲ. ಆದರೆ ನಿಮ್ಮನ್ನು ಎಲ್ಲಿ ತಲುಪಿಸಬೇಕು ಎನ್ನುವುದು ಆ ದೇವರಿಗೆ, ಕೃಷ್ಣ ಪರಮಾತ್ಮನಿಗೆ ಖಂಡಿತವಾಗಿಯೂ ಕೂಡ ತಿಳಿದಿದೆ. ಆದ್ದರಿಂದ ದೇವರನ್ನು ನಂಬಿ, ಜನರನ್ನು ನಂಬಿ ಜೀವನವನ್ನು ಕಳೆಯುವುದಕ್ಕೆ ಹೋಗಲೇಬೇಡಿ. ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಲೇಬೇಕು. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಮಗಿರಬೇಕು. ಅನ್ಯಾಯಕ್ಕೆಲ್ಲವೂ ಕೂಡ ಉತ್ತರ ಎನ್ನುವುದು ಕಾಲಚಕ್ರ ಕೊಟ್ಟೇ ಕೊಡುತ್ತದೆ. ನಿನ್ನೆದುರು ನಿಂತು ನಿನ್ನ ಜೊತೆಯಲ್ಲಿ ಮಾತನಾಡುವುದಕ್ಕೆ ಧೈರ್ಯ ಇಲ್ಲದೆ ಇರುವಂತಹ ಪಾಪಿಗಳೇ ನಿನ್ನ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅಂಥವರ ಮಾತುಗಳನ್ನು ನೀನು ತಲೆಗೆ ಹಚ್ಚಿಕೊಳ್ಳುವುದಕ್ಕೆ ಹೋಗಲೇಬೇಡ. ಭಗವಂತ ಎಲ್ಲರನ್ನ ನೋಡುತ್ತಾನೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಅಂಥವರಿಗೆ ಸರಿಯಾದ ಪಾಠವನ್ನೇ ಕಲಿಸುತ್ತಾನೆ. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ, ಸೇವೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ದಿನ ನಿಮ್ಮನ್ನು ಅದು ಕಾದೇ ಕಾಯುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಅಪ್ಪಟ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಮ್ಮ ಈ ಪಯಣದಲ್ಲಿ ನಮ್ಮ ಜೊತೆಗೆ ಇರುವುದಕ್ಕೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಇನ್ನಷ್ಟು ಆಲಿಸೋಣ. ನಿಮ್ಮನ್ನ ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಕೋಪವಾಗಬಾರದು. ಒಂದು ರೀತಿಯಲ್ಲಿ ಶಾಪವಾಗಿ ಇರಬೇಕು. ಯಾರನ್ನೂ ಕೂಡ ಈ ಜಗತ್ತಿನಲ್ಲಿ ಸುಲಭವಾಗಿ ನಂಬುವುದಕ್ಕೆ ಹೋಗಬಾರದು. ಹಾಗೂ ಇಲ್ಲ ಸಲ್ಲದವರ ಮಾತುಗಳನ್ನು ಕಟ್ಟಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ನೀವು ಬೆಳೆಯುತ್ತಾ ಇದ್ದೀರಿ ಎಂದಾಗ ಹಲವಾರು ಜನರು ಹಲವಾರು ರೀತಿಯಲ್ಲಿ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡಿಸುತ್ತಾರೆ. ಅಂಥವರ ಮಾತುಗಳಿಗೆ, ಅಂಥವರ ಊಹಾಪೋಹಗಳಿಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅವರ ಉದ್ದೇಶ ನಿಮ್ಮನ್ನು ಏನಾದರೂ ಮಾಡಿ ಕುಗ್ಗಿಸಬೇಕು ಅಥವಾ ನೀವು ಮಾಡುತ್ತಿರುವಂತಹ ಕೆಲಸಗಳನ್ನು ಕೆಡಿಸಬೇಕು ಎನ್ನುವ ಉದ್ದೇಶವೇ ಆಗಿರುತ್ತದೆ. ಆದರೆ ನಿಮ್ಮಲ್ಲಿ ತಾಳ್ಮೆ ಎನ್ನುವುದು ಇರಬೇಕು. ಕಾಲ ಎನ್ನುವುದು ಎಲ್ಲರಿಗೂ ತಕ್ಕ ರೀತಿಯ ಉತ್ತರವನ್ನು ಕೊಡುತ್ತದೆ. ಮೇಲೆ ಇರುವಂತಹ ಆ ಭಗವಂತ ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ನಿಮ್ಮ ಕೆಲಸಗಳಲ್ಲಿ ನೀವು ಭಗ್ನರಾಗಿ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ಆ ಭಗವಂತನು ಒಂದಲ್ಲ ಒಂದು ದಿನ ಅಂಥವರಿಗೆ ತಕ್ಕ ರೀತಿಯ ಶಿಕ್ಷೆ ಎನ್ನುವುದು ಹಾಗೆ ಆಗುತ್ತದೆ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ.
ಕುಗ್ಗುವುದಕ್ಕೆ ಹೋಗಬೇಡ. ನಿನ್ನ ಮನಸ್ಸು ಎನ್ನುವುದು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿ ಬಿಡುತ್ತದೆ. ನೆನಪು ಎನ್ನುವುದು ಇರಲಿ. ಸಮಯ ಮತ್ತು ಸಲಹೆ ಎಷ್ಟು ಬೇಕೋ, ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಎನ್ನುವುದು ಇರುವುದೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಅತಿಯಾಗಿ ಮಾಡುವುದಕ್ಕೆ ಹೋಗಬೇಡಿ. ಯಾರ ವಿಷಯದಲ್ಲಿಯೂ ಕೂಡ, ಯಾವ ಒಂದು ವಿಷಯದಲ್ಲಿಯೂ ಕೂಡ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆಯನ್ನು ಇಡುವುದಾಗಲಿ, ಪ್ರೀತಿಯನ್ನು ಇಡುವುದಾಗಲಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಜೀವನದಲ್ಲಿ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಕಷ್ಟದ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಎಲ್ಲವೂ ಒಂದಲ್ಲ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕ ಪಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಎಲ್ಲಿ ನಿಮಗೆ ಗೌರವ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಕೂಡ ಸರಿ, ಒಬ್ಬರ ಮನಸ್ಸು ಆದರೂ ಕೂಡ ಸರಿ. ಅಲ್ಲಿ ಮತ್ತೆ ನಾವು ತೆರಳಿದಾಗ ನಮ್ಮ ಗೌರವ ಎನ್ನುವುದು ಹಾಳಾಗುವುದು. ದೇವರನ್ನು ನಂಬಿ ಜೀವನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ಮನುಷ್ಯರನ್ನು ನಂಬಿ ಜೀವನವನ್ನು ಕಳೆಯುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಎನ್ನುವುದೇ ಇಲ್ಲ, ಸ್ವಾರ್ಥಿಗಳೇ. ಆದರೆ ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಯಾವತ್ತಿಗೂ ಕೂಡ ದೇವರು ಕೈ ಬಿಡುವುದಿಲ್ಲ. ಎಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡುತ್ತಾರೆ. ಜನರ ಎದುರಿಗೆ ನಮ್ಮನ್ನು ಕೆಟ್ಟವರಂತೆ ಪ್ರತಿಬಿಂಬಿಸುತ್ತಾರೆ. ಅಂಥವರ ಬಳಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ. ಅಂಥವರು ನಿಮ್ಮ ಜೀವನದಲ್ಲಿ ಇದ್ದರೆ ಅಂಥವರಿಂದ ದೂರವೇ ಸರಿದು ಬಿಡಿ. ನೊಂದವರಿಗೆ ಕೃಷ್ಣನ ಧೈರ್ಯದ ಮಾತುಗಳನ್ನು ಒಮ್ಮೆಯಾದರೂ ಕೂಡ ಕೇಳಿಸಿ. ದುಃಖದಲ್ಲಿ ಇದ್ದಾಗ ದೇವರ ಮೇಲೆ ನಂಬಿಕೆಯನ್ನು ಇಡಿ. ಏಕೆಂದರೆ ದೇವರು ಮಾತ್ರ ನಿನ್ನ ಸುಖ ದುಃಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯನಿಗೆ ಕೇವಲ ಸುಖದಲ್ಲಿ ಮಾತ್ರ ಇರಬೇಕು, ದುಃಖದಲ್ಲಿ ನಾನು ಇವರ ಸಂಬಂಧವೇ ಅಲ್ಲ ಎನ್ನುವ ರೀತಿಯಲ್ಲಿ ಓಡಿ ಹೋಗುತ್ತಾನೆ. ನಿನಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಎನ್ನುವುದು ನಿನ್ನ ಜೀವನದಲ್ಲಿ ಆವರಿಸಿಕೊಂಡಿದೆ ಎಂದರೆ ನನ್ನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಎಂದು ಅಂದುಕೋ. ಆ ಎಲ್ಲ ಸಮಸ್ಯೆಗಳು ತಾನಾಗಿಯೇ ನಿನ್ನಿಂದ ದೂರ ಓಡಿ ಹೋಗುತ್ತವೆ. ನಿಮ್ಮ ಆಸೆ, ನಿಮ್ಮ ಕನಸು ನುಚ್ಚು ನೂರಾದಾಗ ನೀವು ಕೆಳಗೆ ಇನ್ನೇನು ಬೀಳುತ್ತಾ ಇದ್ದೀರಿ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿನ್ನನ್ನು ಈ ರೀತಿಯಾಗಿ ಕೆಳಗೆ ಬೀಳಿಸುವಂತಹ ಕುತಂತ್ರಗಳು ನಿನ್ನ ಬೆನ್ನ ಹಿಂದೆಯೇ ನಡೆದಿರಬಹುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸ, ನಂಬಿಕೆ, ಪ್ರೀತಿ, ಕಾಳಜಿ ಎಂದಿಗೂ ಕೂಡ ಒಳ್ಳೆಯದಲ್ಲ. ನೀವು ಕೇಳಿರಬಹುದು, ಅತಿಯಾದ ಅಮೃತದಲ್ಲಿ ವಿಷವಿರುತ್ತದೆ. ನಿನ್ನ ಮುಂದೆ ಯಾರು ಎಷ್ಟೇ ಹಾರಾಡಲಿ ನೀನು ಮೌನವಾಗಿ ಇರುವುದನ್ನು ಕಲಿತುಕೋ. ತಾಳ್ಮೆ ಎನ್ನುವುದು ಕಳೆದುಕೊಳ್ಳಬೇಡ. ಅವರ ಹಾರಾಟಕ್ಕೆ, ನಿನ್ನ ಒಂದು ತಾಳ್ಮೆಗೆ ತಕ್ಕ ರೀತಿಯ ಉತ್ತರವನ್ನು ಆ ಕೃಷ್ಣ ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ. ಕರ್ಮ ಎನ್ನುವುದು ಹೇಳುತ್ತದೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂದು. ನೀನು ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬುವುದಕ್ಕೆ ಹೋಗಬೇಡ. ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವಂತಹ ನಂಬಿಕೆ ದ್ರೋಹಿಗಳು ನಿನ್ನಲ್ಲಿಯೇ ಇದ್ದಾರೆ. ನಮ್ಮ ಹೃದಯ ಚೂರಾಗುವುದು ನಾವು ಹೆಚ್ಚು ನಂಬಿದವರಿಂದಲೇ. ಆದರೆ ಚೂರಾದ ಹೃದಯವನ್ನು ಜೋಡಿಸಬೇಕಾಗಿರುವುದು ನಮ್ಮ ನಂಬಿಕೆಯಿಂದ ಮಾತ್ರ ಸಾಧ್ಯ. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ಕುಸಿಯಬೇಡ. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನೊಂದವರಿಗೂ ಒಂದು ದಿನ ನಗಲೇಬೇಕು. ಈ ಕಾಲ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೆದುರು ಮಂಡಿಯೂರಿ ಕಾಲು ಹಿಡಿಯುವಂತಹ ದಿನವೂ ಕೂಡ ಬಂದೇ ಬರುತ್ತದೆ. ಒಂದು ಕ್ಷಣದಲ್ಲಿ ಭಿಕ್ಷಕ ರಾಜನೂ ಆಗಬಹುದು, ರಾಜ ಭಿಕ್ಷಕನೂ ಕೂಡ ಆಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ರೀತಿಯ ಪಾಠವನ್ನು ಕಲಿಸುತ್ತದೆ. ಹಾಗಾಗಿ ಕರ್ಮದ ಬಗ್ಗೆ ಎಚ್ಚರಿಕೆ ಎನ್ನುವುದು ಇರಬೇಕು. ಯಾರೇ ಮರೆತರೂ ಕೂಡ
ಕರ್ಮ ಎನ್ನುವುದು ಮಾತ್ರ ಯಾರಿಗೂ ಮರೆಯುವುದಿಲ್ಲ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನದಿಂದಲೇ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಹಾಗಾಗಿ ಮೌನವಾಗಿ ಇರುವುದು ತುಂಬಾನೇ ಒಳ್ಳೆಯದು. ಭಗವಂತನಿಂದ ಭಗವಂತನನ್ನ ಬೇಡಿಕೊಳ್ಳಿ. ಆ ಭಗವಂತ ಒಬ್ಬ ನಿನ್ನವನಾದರೆ ನಿನ್ನಲ್ಲಿ ಕೊರತೆ ಎನ್ನುವುದೇ ಇರುವುದಿಲ್ಲ. ಸಕಲವೂ ಕೂಡ ನಿನ್ನದೇ ಆಗುತ್ತದೆ. ದಾರಿ ಜೀವನದಲ್ಲಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರುವುದಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯನ್ನ ತೆಗೆದುಕೊಳ್ಳಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾಗದೆ ಹೋದರೂ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಬಹುದು. ಮನಸ್ಸಿಗೆ ನೋವಾದಾಗ ಕಣ್ಣೀರು ಬರುವುದು ಸಹಜ. ಆದರೆ ನಿನ್ನ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವುದೇ ನಿನ್ನದೇ ಜವಾಬ್ದಾರಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡ. ಯಾರೇ ನಿನ್ನನ್ನು ಅವಮಾನಿಸಲಿ ಕಣ್ಣೀರನ್ನು ಇಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಸಮಯ ಎನ್ನುವುದು ಬರುತ್ತದೆ. ಅವಮಾನವನ್ನ ಮಾಡಿದವರೇ ಕರೆದು ಒಂದು ದಿನ ನಿನ್ನನ್ನು ಸನ್ಮಾನವನ್ನು ಕೂಡ ಮಾಡುತ್ತಾರೆ. ದುಡುಕುವುದು ಬೇಡವೇ ಬೇಡ. ಸಮಯ ಯಾವಾಗಲೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು. ತಾಳ್ಮೆಯಿಂದ ಇರು. ನಿನಗೆ ಮಾಡಿರುವಂತಹ ಮೋಸಕ್ಕೆ, ನಿನಗೆ ಮಾಡಿರುವಂತಹ ಅನ್ಯಾಯಕ್ಕೆ ಆ ಭಗವಂತ ಶ್ರೀಕೃಷ್ಣನು ಎಲ್ಲದಕ್ಕೂ ಉತ್ತರವನ್ನು ಕರುಣಿಸಿಯೇ ಕರುಣಿಸುತ್ತಾನೆ. ಒಂದು ವೇಳೆ ನೀನು ಪುಣ್ಯವಂತ ವ್ಯಕ್ತಿಯಾಗಿದ್ದರೆ ಅದನ್ನೆಲ್ಲವನ್ನೂ ಕೂಡ ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ನೀನು ಅನುಭವಿಸಿದಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ನಂಬಿಕೆಯನ್ನು ಇಡು. ಮುಂದಿನದ್ದನ್ನು ಆ ಭಗವಂತನು ನೋಡುತ್ತಾನೆ. ನಿನ್ನನ್ನು ಕಡೆಗಣಿಸಿ ಬಿಟ್ಟು ಹೋದವರೇ ನಿನ್ನ ಕಾಲನ್ನು ಹಿಡಿಯುತ್ತಾರೆ. ಕಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಸಹನೆಯನ್ನು ತಂದುಕೋ. ದೇವರು ಎಲ್ಲರನ್ನ ನೋಡುತ್ತಾನೆ. ಮೋಸದ ಉದ್ದೇಶ ಧರ್ಮವಾಗಿ ಇದ್ದರೆ ಮೋಸವೂ ಸಹ ಧರ್ಮವೇ. ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯ ಮನಸ್ಸಿಗೆ ಖಂಡಿತವಾಗಿಯೂ ಕೂಡ ಯಾವತ್ತಿಗೂ ಒಳ್ಳೆಯದೇ ಆಗುತ್ತದೆ ಎಂದು ಹೇಳುತ್ತಾನೆ. ಕೃಷ್ಣ ಎನ್ನಿರಿ ಸಾಕು, ಉಳಿಕಿದ್ದೆಲ್ಲವೂ ಕೂಡ ಓಡಿ ಹೋಗುತ್ತದೆ. ದೇವರು ನಿಮಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವ ಉದ್ದೇಶದಿಂದ ಅಲ್ಲವೇ ಅಲ್ಲ. ಎಷ್ಟು ಜನ ನಿನ್ನ ಜೊತೆಯಲ್ಲಿ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಿನ್ನ ಜೊತೆಯಲ್ಲಿ ನಟಿಸುತ್ತಾ ಇದ್ದಾರೆ ಎನ್ನುವಂತಹ ಸತ್ಯ ನಿನಗೆ ತಿಳಿಯಲಿ ಎನ್ನುವ ಸಲುವಾಗಿ. ಪ್ರಯತ್ನವೇ ಪಡದೆ ದೇವರನ್ನ ದೂರುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನ ನಂಬಿ ನಿನ್ನ ಪ್ರಯತ್ನ ನೀನು ಮಾಡುತ್ತಿರಬೇಕು. ಆ ದೇವರು ನಿನಗೂ ಕೂಡ ಎಲ್ಲವನ್ನ ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ನಾಟಕವನ್ನು ಆಡುತ್ತಾರೆ. ಎಲ್ಲ ಸಮಯದಲ್ಲೂ ಎಲ್ಲ ವಿಧದಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೇವಲ ಅವರ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಇನ್ನೊಬ್ಬರ ಜೊತೆಯಲ್ಲಿ ನಾಟಕವನ್ನು ಆಡುತ್ತಾರೆ. ಆದರೆ ಅವರ ನಾಟಕಕ್ಕೆ ಸರಿಯಾದ ಉತ್ತರ ಎನ್ನುವುದು ಆ ಕಾಲವೇ ನಿರ್ಧರಿಸುತ್ತದೆ. ಹಾಗಾಗಿ ಯಾರ ನಾಟಕಕ್ಕೂ ಕೂಡ ನೀನು ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ದೇವರು ಇರುವಾಗ ಆತನೇ ಅಂಥವರಿಗೆ ಶಿಕ್ಷೆಯನ್ನು ಕೊಡುತ್ತಾನೆ. ಎಷ್ಟೇ ದೂರ ಆದರೂ ಕೂಡ ಸರಿ, ನೀನು ನೇರವಾಗಿ ಇರುವಂತಹ ಧರ್ಮದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ, ನಿಷ್ಠೆಯ ದಾರಿಯಲ್ಲಿಯೇ ಹೋಗಬೇಕು. ಅಡ್ಡದಿಡ್ಡಿಯಾಗಿ ಅಧರ್ಮದ ದಾರಿಯಲ್ಲಿ ನಡೆಯುವುದು, ಅಸತ್ಯವನ್ನು ನುಡಿಯುವುದು ಮಾಡಿದಾಗ ಖಂಡಿತವಾಗಿ ಜೀವನದಲ್ಲಿ ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಬಂದರೂ ಕೂಡ ಅದು ನಿನ್ನ ಬಳಿಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎನ್ನುವಂತಹ ಆತ್ಮವಿಶ್ವಾಸವೇ ಇಲ್ಲ. ಅದೇ ನೀನು ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ದಾರಿಯಲ್ಲಿ ಸತ್ಯವನ್ನು ನುಡಿದಾಗ ಖಂಡಿತವಾಗಿಯೂ ಕೂಡ ಮೇಲುಗೈಯನ್ನು ಸಾಧಿಸುತ್ತೀಯ. ನೀನು ಅಂದುಕೊಂಡಂತಹ ಕೆಲಸದಲ್ಲಿ ಮುಂದೆ ಬರುತ್ತೀಯ. ಹುಟ್ಟುವಾಗಲೂ ಕೂಡ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ ಹೋಗಬೇಕು ಈ ಭೂಮಿಯಲ್ಲಿ. ನಾವು ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಭೂಮಿಯ ಮಾಲೀಕರು ನಾವು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಂಬಿಕೆಯಾಗಲಿ, ತಾಳ್ಮೆ ಇರಲಿ. ಆತುರದ ನಿರ್ಧಾರವನ್ನು ಬದುಕಿನಲ್ಲಿ ಎಂದಿಗೂ ಕೂಡ ತೆಗೆದುಕೊಳ್ಳಬಾರದು. ಆತುರದ ಒಂದು ನಿರ್ಧಾರ ಎನ್ನುವುದು ನಮ್ಮ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವಂತಹ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರಿಸುತ್ತದೆ. ನಂಬಿಕೆ, ತಾಳ್ಮೆ ನಮ್ಮಲ್ಲಿದ್ದರೆ ಅದರ ಫಲ ಎನ್ನುವುದು ಒಂದಲ್ಲ ಒಂದು ದಿನ ಸಿಹಿಯಾಗಿಯೇ ದೊರೆಯುತ್ತದೆ.
ಬೇರೊಬ್ಬರ ಪಾಪದ ಬಗ್ಗೆ ಮಾತನಾಡಿಕೊಂಡರೆ ಮತ್ತು ನಾವು ಆಡಿರುವಂತಹ ಮಾತುಗಳು ಸುಳ್ಳಾಗಿದ್ದರೆ ಆ ಪಾಪದ ಸಂಪೂರ್ಣವಾಗಿರ್ತಕ್ಕಂತಹ ಪ್ರತಿಫಲ ಎನ್ನುವುದು ನಮಗೆ ಸೇರುತ್ತದೆ. ಹಾಗಾಗಿ ಇತರರ ಬಗ್ಗೆಯಾಗಲಿ, ಬೇರೆಯವರ ವಿಚಾರಗಳ ಬಗ್ಗೆಯಾಗಲಿ, ವ್ಯಕ್ತಿತ್ವದ ಬಗ್ಗೆಯಾಗಲಿ, ಅವರು ಮಾಡಿದ್ದಾರೆಯೋ ಮಾಡಿಲ್ಲವೋ ಅನ್ನುವಂತಹ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಇಲ್ಲದೆ ಯಾರ ಬಗ್ಗೆಯೂ ಕೂಡ ಮಾತನಾಡುವುದಕ್ಕೆ ಹೋಗಲೇಬಾರದು. ನಿಮ್ಮ ತಾಳ್ಮೆಯೇ ಮುಂದೆ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಖಂಡಿತ ಕೊಟ್ಟೇ ಕೊಡುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕುವುದಕ್ಕೆ ಹೋಗಬೇಡಿ. ಏನೇ ಕಷ್ಟ ಇರಲಿ ಧೈರ್ಯವನ್ನು ಕಳೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ. ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಪರಿಹಾರ ಇಲ್ಲದೆ ಇರುವಂತಹ ಸಮಸ್ಯೆಯೇ ಇರುವುದಿಲ್ಲ. ಇದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪ್ರತಿಯೊಬ್ಬರ ಕಣ್ಣೀರಿಗೂ ಬೆಲೆ ಇದೆ. ಅವರ ಕಣ್ಣೀರಿನ ಶಾಪ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ನೋವು ತಿಂದವರು ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾರೆ. ನಿನ್ನನ್ನು ಯಾರೇ ತುಳಿದರೂ ಬೆಳೆಸಲು ಮೇಲೊಬ್ಬ ದೇವರಿದ್ದಾನೆ. ಕಣ್ಣೀರನ್ನು ಇಡುವುದಕ್ಕೆ ಹೋಗಬೇಡ. ಸಮಯ ನಿನಗೂ ಕೂಡ ಬಂದೇ ಬರುತ್ತದೆ. ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕು ಎಂದು ಪ್ರಯತ್ನಿಸಿದಾಗ ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಭೂಮಿಯಲ್ಲಿ ಹೂತಿರುವಂತಹ ಬೀಜವೇ ಮುಂದೊಮ್ಮೆ ಹೆಮ್ಮರವಾಗಿ ಬೆಳೆಯುವುದು. ಆತ್ಮಸ್ಥೈರ್ಯ ಎನ್ನುವುದು ಗೊಬ್ಬರವಾಗಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯುವುದಕ್ಕೆ ಯಾವ ಕ್ರಿಮಿ ಕೀಟಗಳಿಂದಲೂ ಕೂಡ ಸಾಧ್ಯವಾಗುವುದೇ ಇಲ್ಲ. ಖುಷಿಯ ಸಂದರ್ಭಗಳಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ, ಸಂಬಂಧಗಳು ಗಟ್ಟಿಗೊಳ್ಳುವುದಿಲ್ಲ. ಯಾವ ಕಷ್ಟ ಕಾಲದಲ್ಲಿ ನಾವು ಇತರರಿಗೆ ಆಶ್ರಯವನ್ನು ನೀಡುತ್ತೇವೆಯೋ ಆ ಸಂಬಂಧಗಳು ಮಾತ್ರ ಗಟ್ಟಿಗೊಳ್ಳುವುದಕ್ಕೆ ಸಾಧ್ಯವಾಗುವುದು. ಸಹನೆ ಕಿವಿಯಿಂದ ಕೇಳಿಸಿಕೊಳ್ಳಿ, ಕರುಣೆಯ ಕಣ್ಣಿನಿಂದ ನೋಡಿ, ಪ್ರೀತಿಯ ಭಾಷೆಯಲ್ಲಿ ಮಾತನಾಡಿ. ಆಗ ಸಮಸ್ಯೆಗಳ ಮಧ್ಯೆ ಬಿರುಕು ಎನ್ನುವುದೇ ಬರುವುದಿಲ್ಲ. ಬೆಟ್ಟ ಯಾವತ್ತಿಗೂ ಕೂಡ ನಮ್ಮ ಮುಂದೆ ಬಾಗುವುದಕ್ಕೆ ಆಗುವುದಿಲ್ಲ. ಆದರೆ ನಾವು ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ಹಾಗೆಯೇ ಯಾವುದೂ ಕೆಲಸವೂ ಕೂಡ ಸುಲಭವಲ್ಲ. ಆ ಕೆಲಸವನ್ನು ನಾವು ಮೆಟ್ಟಿ ನಡೆದಾಗ ಮಾತ್ರ ನಾವು ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು, ಅಂದುಕೊಂಡಂತಹ ಬೆಟ್ಟವನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಯಾವುದೂ ಕೂಡ ಇಲ್ಲಿ ಸುಲಭವಾಗಿ ಸಿಗುವುದಿಲ್ಲ. ಕಷ್ಟಪಟ್ಟಾಗಲೇ ನಮಗೆ ಪ್ರತಿಫಲ ಎನ್ನುವುದು ದೊರಕುವುದು. ಹಾಗಾಗಿ ಜೀವನದಲ್ಲಿ ಕಷ್ಟಪಡುವುದನ್ನು ಮೊದಲು ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ನಿಮ್ಮ ಮುಂದೆ ತರುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.